ರಾಗಿ ಮತ್ತು ತರಕಾರಿ ಬಳಸಿ ಮಾಡುವ ದೋಸೆ ಇವತ್ತಿನ ಈ ವಿಡಿಯೋದಲ್ಲಿ. ನೆನೆಸೋದು ಬೇಡ, ರುಬ್ಬೋದು ಬೇಡ, ಹಿಟ್ಟು ಕಲಸಿದ ತಕ್ಷಣ ಮಾಡಿಕೊಂಡು ತಿನ್ನಬಹುದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಒಂದು ಪಾತ್ರೆಯಲ್ಲಿ 1 ಕಪ್ ರಾಗಿ ಹಿಟ್ಟು, ಹಾಗೆ ಅದಕ್ಕೆ 1 ಚಮಚ ಗೋಧಿ ಹಿಟ್ಟು, ಹಾಗೆ 1 ಚಮಚ ಸೂಜಿ ರವೆ. ನಾನಿಲ್ಲಿ ಹಾಕಿಕೊಂಡಿರುವುದು ಉಪ್ಪಿಟ್ಟು ರವೆ. ಕತ್ತರಿಸಿದ ಈರುಳ್ಳಿ, ಶುಂಠಿ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿದ ಟೊಮೆಟೊ, ತುರಿದ ಕ್ಯಾರೆಟ್ ಇವಿಷ್ಟನ್ನು ಈ ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ನೀವು ಇಲ್ಲಿ ನಿಮಗೆ ಇಷ್ಟವಾದ ತರಕಾರಿ ಹಾಗೂ ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಹೆಚ್ಚಿ ಸೇರಿಸಬಹುದು. ನಾನಿಲ್ಲಿ ಇವಿಷ್ಟು ತರಕಾರಿಗಳನ್ನು ಸೇರಿಸಿದ್ದೇನೆ. 1/4 ಚಮಚ ಜೀರಿಗೆಯನ್ನು ಹಾಕಿಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ. ಇಲ್ಲಿ ನಾನು ಮೊದಲು 1 ಲೋಟ ನೀರನ್ನು ಸೇರಿಸುತ್ತಿದ್ದೇನೆ. ನೋಡಿಕೊಂಡು ಹಾಕಬೇಕು, ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಥರ ವಿಸ್ಕರ್ ಸಹಾಯದಿಂದ ಕೂಡ ಮಿಕ್ಸ್ ಮಾಡಿಕೊಳ್ಳಬಹುದು. ಮತ್ತು ನಾನಿಲ್ಲಿ 1/2 ಕಪ್ ನೀರು ಸೇರಿಸಿದ್ದೇನೆ. ಈಗ ಇದಕ್ಕೆ ಇನ್ನೂ 1/2 ಕಪ್ ನೀರನ್ನು ಹಾಕಿದ್ದೇನೆ. ಹಿಟ್ಟಿನ ಹದ ಈ ಥರ ಇರಬೇಕು, ನೀರು ದೋಸೆ ಥರ. ಇದು ಸರಿಯಾಗಿದೆ. ಈಗ ತವಾ ಚೆನ್ನಾಗಿ ಬಿಸಿಯಾಗಿರಬೇಕು. ನೀರು ದೋಸೆ ಥರ ಹಿಟ್ಟನ್ನು ಹುಯ್ದರೆ ಆಯಿತು. ಆರೋಗ್ಯಕರ ಈ ರಾಗಿ ದೋಸೆ ಮಾಡಲು ಕೇವಲ 5 ನಿಮಿಷ ಸಾಕು. ಹಿಂದಿನ ದಿನ ನೆನೆಸುವ ಅವಶ್ಯಕತೆ ಇಲ್ಲ, ರುಬ್ಬುವ ಅವಶ್ಯಕತೆ ಇಲ್ಲ. ಒಂದು ಸಲ ಮಾಡಿದರೆ ಈ ದೋಸೆಯನ್ನು ಪದೇ ಪದೇ ಮಾಡುವುದಂತೂ ಗ್ಯಾರಂಟಿ. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ದೋಸೆಗೆ ಮೇಲಿಂದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿರಿ. ನಾನಿಲ್ಲಿ ತುಪ್ಪವನ್ನು ಹಾಕಿದ್ದೇನೆ. ಹೀಗೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸಬೇಕು. ಈಗ ಮುಚ್ಚಳ ತೆಗೆದು ನೋಡುವ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ. ಕೈಯಿಂದ ಬೇಕಾದರೂ ನಾವು ಇದನ್ನು ತೆಗೆದು ಉಲ್ಟಾ ಹಾಕಬಹುದು. ಎಷ್ಟು ಗರಿಗರಿಯಾಗಿ ಬಂದಿದೆ, ಅಷ್ಟೇ ರುಚಿನೂ ಸಹ ಇರುತ್ತದೆ. ಈ ದೋಸೆಯನ್ನು ತರಕಾರಿ ಹಾಕಿರುವುದರಿಂದ ಹಾಗೇನೂ ತಿನ್ನಬಹುದು. ಇಲ್ಲವಾದರೆ ನಿಮಗಿಷ್ಟವಾದ ಚಟ್ನಿ ಅಥವಾ ಸಾಂಬಾರ್ ಜೊತೆಗೂ ಸವಿಯಬಹುದು. ತೆಳ್ಳಗೆ ನೆಟ್ಟಿನ ಥರ ಇದೆ ನೋಡಿ ದೋಸೆ. ತುಂಬಾ ರುಚಿಯಾಗಿರುತ್ತದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಖಂಡಿತ ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.